ಬರೀ 25 ದಿವಸದಲ್ಲಿ 5.5 ಕೆಜಿ ವೆಯ್ಟ್ ರಿಡ್ಯೂಸ್ ಮಾಡಿದ್ದಾರೆ. ಎಷ್ಟು ಹೇಳಿ? ಬರೀ 25 ದಿವಸದಲ್ಲಿ. ಈ ಡೆಡಿಕೇಶನ್, ಈ ಡಿಸಿಪ್ಲೈನು ಹೇಗ್ ಬಂತು, ಅವರು ಹೇಗ್ ವೆಯ್ಟ್ ರಿಡ್ಯೂಸ್ ಮಾಡೋದ್ರು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇದ್ರಲ್ಲಿ ಹೇಳ್ತೀನಿ ನಾನು ನಿಮ್ಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಅವರು ನನ್ನ ಹತ್ರ ಬಂದಾಗ, ಅವ್ರು ನನಗೆ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ಅವರ ಕರೆಂಟ್ ವೆಯ್ಟ್ ಬಂದ್ಬಿಟ್ಟು 86.5 ಕೆಜಿ ಇತ್ತು. ಎಷ್ಟು ಹೇಳಿ? 86.5 ಕೆಜಿ, ಆಲ್ಮೋಸ್ಟ್ 800 ಗ್ರಾಮ್ ಏನೋ ಇತ್ತು. 86-800 ಗ್ರಾಮ್ ಏನೋ ಇತ್ತು. ಅದು ನಿಮ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ. ಅವ್ರದ್ದು ವೇಯಿಂಗ್ ಸ್ಕೇಲ್ ಅಲ್ಲಿ ಅವ್ರು ತೆಗ್ದಿರೋ ಅಂತ ಇದು ವೆಯ್ಟ್ಸ್ ನ ನೀವು ನೋಡ್ಬೋದು ಅದನ್ನ. ಬಟ್ ಅದು 86.5 ಕೆಜಿಲೇ ನಿಂತ್ಕೊಬಿಟ್ಟಿತ್ತಂತ. ಅದು ಫುಲ್ ಸ್ಟಕ್ ಆಗ್ಬಿಟ್ಟಿತ್ತಂತ. 2-3 ವರ್ಷದಿಂದ ಏನೇ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ, ವೆಯ್ಟ್ ಬೇರೆ ಇನ್ಕ್ರೀಸ್ ಆಗ್ತಾನೆ ಇತ್ತು. ಮೇಯ್ನು ಅವರು ಲೈಫ್ ಅಲ್ಲಿ ಕಾನ್ಫಿಡೆನ್ಸ್ ನ ಕಳ್ಕೊಂಡಿದ್ರು, ಎನರ್ಜಿ ಇರ್ಲಿಲ್ಲ. ನಾನು ಸಣ್ಣ ಆಗದೇ ಇಲ್ಲಪ್ಪ ಅನ್ನೋ ಮಟ್ಟಿಗೆ ಅವ್ರ ಮೈಂಡ್ ಅಲ್ಲಿ ಆ ಕಾನ್ಫಿಡೆನ್ಸ್ ಅನ್ನೋದು ಹೊಂಟೋಗಿತ್ತು. ಸುಮಾರು ಜನಕ್ಕೆ, ನೀವು ಇಲ್ಲಿ ವಿಡಿಯೋ ನೋಡ್ತಿರೋ ಅಂತವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ, ಏನು ಇರಲ್ಲ, ಇಲ್ಲ ನಾನು ಸಣ್ಣನೇ ಆಗಲ್ಲ ಅನ್ನೋ ಮಟ್ಟಿಗೆ ನೀವು ಡಿಸೈಡ್ ಆಗಿ ಕುತ್ಕೊಬಿಟ್ಟಿರ್ತೀರ. ಅವರು ಇದೇ ರೀತಿ ಪಾಪ ಡಿಸೈಡ್ ಆಗಿದ್ರು. ಬಟ್ ಇಲ್ಲ, ಒಂದು ದೃಢ ಮನ್ಸು ಮಾಡ್ಕೊಂಡು, ಇಲ್ಲ ನಾನು ಸಣ್ಣ ಆಗ್ಲೇಬೇಕು ಅಂತ ಒಂದು ಡಿಸಿಷನ್ ತಗೊಂಡು ನನಗೆ ಮೆಸೇಜ್ ಮಾಡಿದ್ರು. ಅವ್ರದ್ದು ನಾನು ವೆಯ್ಟ್ ಅನಾಲಿಸಿಸ್ ಮಾಡಿದೆ. ಅವ್ರ ಹೈಟು ವೆಯ್ಟ್ ಎಲ್ಲ ಚೆಕ್ ಮಾಡಿದಾಗ ಸರಿ ಸುಮಾರು ಅವ್ರ ಹೈಟ್ಗೆ ಇವ್ರ ವೆಯ್ಟ್ ಬಂದ್ಬಿಟ್ಟು 70 ಅಥವಾ 65 ಕೆಜಿಗಾದ್ರೂ ಬಂದು ನಿಂತ್ಕೋಬೇಕು ಇವ್ರ ಐಡಿಯಲ್ ವೆಯ್ಟ್ ಅನ್ನೋದು ನನಗಲ್ಲಿ ಗೊತ್ತಾಯ್ತು. ಆಗ ಅವ್ರು ಕೇಳಿದ್ರು, ಅವ್ರು ಡೈರೆಕ್ಟ್ ಆಗಿ ಕೇಳಿದ್ರು, ಸರ್ ಇಲ್ಲಿ ವೆಯ್ಟ್ ಲಾಸ್ ಆಗುತ್ತಾ? 100% ವೆಯ್ಟ್ ಲಾಸ್ ಆಗುತ್ತೆ. ಏನ್ ತಕ್ಕಂತ ಹೇಳಿದ್ರೆ, ನಾನು ಅಲ್ಲಿ ಇಲ್ಲೆಲ್ಲ ನಾನು ಜಾಸ್ತಿ ನೋಡೋದಕ್ಕೆ ಹೋಗಿಲ್ಲ. ಎಸ್ಪೆಷಲಿ ನಂಗೆ ಡಯಟ್ ಅಂತ ಹೇಳಿದ್ರೆ ಸ್ವಲ್ಪ ಭಯ ನನಗೆ. ಎಲ್ಲಿ ಶೇಕ್ಗಳು ಕೊಟ್ಬಿಡ್ತಾರೋ, ಎಲ್ಲಿ ನನಗೆ ಸಪ್ಲಿಮೆಂಟ್ಸ್ ಕೊಟ್ಬಿಡ್ತಾರೋ, ಮೆಡಿಸಿನ್ ಕೊಟ್ಬಿಡ್ತಾರೋ ಅಂತ. ಬಟ್ ನಾನು ಹೇಳಿದ್ ಒಂದೇ ಮಾತಿಲ್ಲಿ, ಮೇಡಮ್ ನಿಮಗೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಡಯಟ್, ಏನು ಹೇಳಿ? ಕಂಪ್ಲೀಟ್ ಆಗಿ ನ್ಯಾಚುರಲ್ ಡಯಟ್ ಇರ್ತಿದ್ದು, ನೀವೇ ಮನೆಯಲ್ಲೇ ಮಾಡುವಂತ ಡಯಟ್ ಪ್ಲಾನ್ಸು. ಯಾವುದೇ ರೀತಿ ಫ್ಯಾನ್ಸಿ ಡಯಟ್ಸ್ ಇಲ್ಲ, ಬ್ರೊಕೋಲಿ ಅಂತೆ, ಅದಂತೆ ಇದಂತೆ, ನಿಮ್ಗೆ ಯಾವುದೇ ರೀತಿ ಇಲ್ಲಿ ಫ್ಯಾನ್ಸಿ ಇರಲ್ಲ. ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತಹ ಏನಂತಾರೆ ನಾರ್ಮಲ್ ಫುಡ್ಸ್, ನಾರ್ಮಲ್ ಫುಡ್ ಅಲ್ಲೇ ನಿಮ್ಮ ವೆಯ್ಟ್ ರಿಡ್ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಬಟ್ ಅದು ಹೇಗೆ ವೆಯ್ಟ್ ರಿಡ್ಯೂಸ್ ಆಯಿತು, ಅವ್ರ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ಅದೇನು ತುಂಬ ಸುಲಭವಾಗೇನಿರಲಿಲ್ಲ. ಮೇಯ್ನು ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನು ಡಯಟ್ ಸ್ಟಾರ್ಟ್ ಮಾಡ್ಬೋದು, ಎಕ್ಸಸೈಸ್ ಫಾಲೋ ಮಾಡ್ಬೋದು. ಇಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೇಕಾಗಿರೋದು ಆ ಮೈಂಡ್ ಸೆಟ್ಟು. ಇಲ್ಲಿ ನನಗೆ ಮೇಯ್ನು ಇಷ್ಟ ಆಗಿದ್ದೆ ಅವರ ಮೈಂಡ್ ಸೆಟ್ಟು. ಅವರು ಮೈಂಡ್ ಸೆಟ್ನ ಫಿಕ್ಸ್ ಮಾಡಿಕೊಂಡ್ರು. ನಾನು ಎಷ್ಟೇ ಮೋಟಿವೇಶನ್ ಕೊಡ್ಬೋದು, ಎಷ್ಟೇ ಇದು ಮಾಡ್ಬೋದು, ಬಟ್ ಒಬ್ಬ ವೆಯ್ಟ್ ಲಾಸ್ ಮಾಡೋರು, ಅವ್ರಿಗೆ ಮೇಯ್ನು ಆ ಮೈಂಡ್ ಸೆಟ್ ಅನ್ನೋದು ಬೇಕು. ಅವ್ರಿಗೂ ಯಾರೋ ಅವ್ರ ಕೋಚ್ ಹತ್ರ ಅವರು ಡಯಟ್ ತಗೊಂಡಿರ್ತಾರೋ, ಆ ಡಯಟಿಷಿಯನ್ ಹತ್ರನೂ ಕರೆಕ್ಟಾಗಿ ಪ್ರಾಪರ್ ಆಗಿ ಏನಂತಾರೆ ತಿಳ್ಕೋಬೇಕದ್ರ ಬಗ್ಗೆ. ನಾನು ಹೇಗೆ ಡಯಟ್ ಮಾಡಬೇಕು ಅಂತ ಗೊತ್ತಾಗ್ಬೇಕು. ಅವ್ರಿಗೂ ಗೊತ್ತಾಗ್ಬಿಟ್ಟು ಏನಂತಾರೆ ಜಾಸ್ತಿ ಫುಡ್ ಆಪ್ಷನ್ಸ್ ತಗೊಂಡಿಲ್ಲ. ಈಗಲೂ ಸುಮಾರು ಜನ ನನ್ನ ಹತ್ರ ಬರ್ತಾರೆ, ಸರ್ ನನಗೆ ವಾರಕ್ಕೆ 7 ದಿವಸಕ್ಕೂ 7 ಡಯಟ್ ಬೇಕು. ಏನ್ ನಾನ್ ಸೆನ್ಸ್ ಅನ್ಸುತ್ತದು, ಆಯ್ತಾ? ನೀವು ಒಂದು ಮ್ಯಾಕ್ಸಿಮಮ್ ಅಂದ್ರೆ 1 ಅಥವಾ 2, ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ 3 ಆಪ್ಷನ್ ಇರ್ಬೇಕಷ್ಟೇ ನಿಮ್ಮ ಡಯಟ್ ಪ್ಲಾನ್ ಅಲ್ಲಿ. ಇವ್ರಿಗೂ ಹಾಕೊಟ್ಟಿದ್ದೆ ನಾನು ಜಸ್ಟ್ 1-2 ಆಪ್ಷನ್ ಅಷ್ಟೇ. ನನಗೆ ಸ್ವಲ್ಪ ನೆನಪಿಲ್ಲ, 1 ಅಥವಾ 2 ಆಪ್ಷನ್ ಅಷ್ಟೇ. ಅವ್ರು ಅದನ್ನೇ ಫಾಲೋ ಮಾಡಿಕೊಂಡು 25 ದಿವಸದವರೆಗೂ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಬಂದ್ರು. ಪ್ರಾಪರ್ ಡಯಟ್, ಪ್ರಾಪರ್ ಎಕ್ಸಸೈಸ್, ಇಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಸೀಕ್ರೆಸಿ ಅಂತ ಏನು ಇಲ್ಲ, ಇಲ್ಲಿ ಸೀಕ್ರೆಟ್ ಅನ್ನೋದು ಏನಿಲ್ಲ. ನಾನು ಓಪನ್ ಆಗಿ ರಿವೀಲ್ ಮಾಡ್ತಾ ಇದ್ದೀನಿ. ನನ್ನ ಡಯಟ್ ನಾವು ಫಾಲೋ ಮಾಡಿದ್ರು, ಅದ್ರ ಜೊತೆಗೆ ಎಕ್ಸಸೈಸ್ ಪ್ಲಾನ್ ಕೊಟ್ಟಿದ್ದೆ, ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡ್ಕೊಂಡು ಬಂದು ಇವತ್ತು ಅವರು 86.5 ಕೆಜಿಯಿಂದ 81.5 ಕೆಜಿ ಬಂದು ನಿಂತಿದ್ದಾರೆ. ಇಲ್ಲಿ ಬೇಕಾದ್ರೆ ನಿಮ್ಮ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ರಿಸಲ್ಟ್ಸ್ಗಳು, ನೀವೇ ನೋಡ್ಕೋಬಹುದು, ಆಯ್ತಾ? ಇದು ಹೇಗೆ ಸಾಧ್ಯ ಆಯಿತು ಅಂದರೆ ಸಿಂಪಲ್, ಒಂದು ಪ್ರಾಪರ್ ಡಯಟ್, ಎಕ್ಸಸೈಸು ಮತ್ತು ಕ್ಲೀನ್ ಮೈಂಡ್ ಸೆಟ್ಟು. ಇದು ಸುಮಾರು ಜನಕ್ಕೆ ಆ ಮೈಂಡ್ ಸೆಟ್ ಅನ್ನೋದಿರಲ್ಲ. ಆ ಮೈಂಡ್ ಸೆಟ್ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನೀವು ಮೊದಲು ನಿಮ್ಮ ಲೈಫಲ್ಲಿ ಆ ಡಿಸಿಷನ್ನ ತಗೋಬೇಕು. ಇವರು ಅದೇ ರೀತಿ ಡಿಸಿಷನ್ನ ತಗೊಂಡ್ರು. ಇಲ್ಲ ಸರ್ ನಾನು ಡಯಟ್ ಮಾಡ್ತೀನಿ, ಪ್ರಾಪರ್ ಆಗಿ ಎಕ್ಸಸೈಸ್ ಮಾಡ್ತೀನಿ, ನೀವು ಹೇಗೆ ಹೇಳ್ತೀರೋ ನಾನು ಆ ರೀತಿ ಫಾಲೋ ಮಾಡ್ತೀನಿ ಅಂತ ಅವರು ಆ ಡೆಡಿಕೇಶನ್ ತೋರಿಸಿದ್ರಲ್ಲ. ಆ ಡೆಡಿಕೇಶನ್ನು ಯಾರೇ ವೆಯ್ಟ್ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಯಾರೇ ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಮಂಥವ್ರಿಗೆ ಅದು ಬೇಕೇ ಬೇಕು. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಮೈಂಡ್ ಫ್ಲಕ್ಚುಯೇಷನ್ನು. ಆ ಇನ್ಸ್ಟಾಗ್ರಾಮಲ್ಲಿ ನೋಡೋಣ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಣ ಅನ್ಕೊಂಡೇ ಟೈಮ್ ವೇಸ್ಟ್ ಮಾಡಿ ಕಳ್ಕೊಬಿಡ್ತೀರಾ ಹೊರತು ನಿಮಗೆ ಪ್ರಾಪರ್ ಗೈಡೆನ್ಸ್ ಅನ್ನೋದೇ ಸಿಕ್ದಿರಾ, ಆಯ್ತಾ? ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ, ಬಟ್ ಯಾವ್ದು ಪ್ರಾಪರ್ ಇನ್ಫಾರ್ಮೇಶನ್ ತಗೋಬೇಕು ಅನ್ನೋದೇ ನೀವು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಬಟ್ ಇವರು ಆ ಪ್ರಾಪರ್ ಇನ್ಫಾರ್ಮೇಶನ್ ಬೇಕು, ನನಗೆ ಒಬ್ರು ಪ್ರಾಪರ್ ಗೈಡ್ ಮಾಡೋರಂಥವ್ರು ಬೇಕು ಅಂದ್ಬಿಟ್ಟು ನನ್ನ ಹತ್ರ ಬಂದು ಡಯಟ್ ತಗೊಂಡ್ರು. ಅವ್ರು ಡಯಟ್ ಇನ್ಕ್ಲೂಡ್ ಮಾಡಿದ್ದು ಇಷ್ಟೇ: ಪ್ರಾಪರ್ ಪ್ರೋಟೀನ್. ಫಸ್ಟ್ ನಾನು ಇದೇ ಪ್ರಿಫರೆನ್ಸ್ ಮಾಡೋದು, ಅವ್ರು ಮಸಲ್ ಲೂಸ್ ಆಗ್ಬೋದು. ಪ್ರಾಪರ್ ಪ್ರೋಟೀನ್, ಕಾರ್ಬ್ಸ್ ಮತ್ತೆ ಫೈಬರ್,
ಇಷ್ಟನ್ನು ಪ್ರಾಪರ್ ಆಗಿ ಬ್ರೇಕ್ಫಾಸ್ಟ್ ಅಲ್ಲಿ ಆಗ್ಬೋದು, ಲಂಚ್ ಅಲ್ಲಿ ಆಗ್ಬೋದು, ಡಿನ್ನರ್ ಅಲ್ಲಿ ಆಗ್ಬೋದು, ಇಷ್ಟನ್ನು ಕ್ಲೀನ್ ಆಗಿ ಡಿವೈಡ್ ಮಾಡಿ ಅವ್ರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ತಕ್ಕನಾಗಿ ಅವ್ರಿಗೆ ಎಷ್ಟು ಬೇಕು ಅನ್ನೋದು ತಿಳ್ಕೊಂಡು ನಂತರ ಅವರಿಗೆ ಡಯಟ್ ಪ್ಲಾನ್ ರೆಡಿ ಮಾಡಿಕೊಟ್ಟೆ. ಅವರು ನಾನ್ ವೆಜಿಟೇರಿಯನ್ ಆಗಿದ್ರಿಂದ ಅವರು ಸ್ವಲ್ಪ ಚಿಕನ್ ಎಲ್ಲ ಹ್ಯಾಡ್ ಮಾಡಿದ್ದೆ ಅವ್ರ ಡಯಟ್ ಅಲ್ಲಿ. ಅವರು ಅದನ್ನೇ ಸಿನ್ಸಿಯರ್ ಆಗಿ, ಆಯ್ತಾ, ನಾನು ಎಷ್ಟು ಗ್ರಾಮ್ಸ್ ಹೇಳಿದ್ನೋ ಅಷ್ಟೇ ಗ್ರಾಮ್ಸ್ ತಿಂದ್ರು. ಇಲ್ಲೇ ಮೇಯ್ನು ಏನ್ ಹೇಳಿರೋದು, ಇವು ದೊಡ್ಡ ಮುದ್ದೆ ಇರೋದೇ ಇಲ್ಲಿ. ಆ ಮುದ್ದೆ ಏನಂತ ಹೇಳಿದ್ರೆ, ನಿಮ್ಮ ಡಯಟ್ ಪ್ಲಾನ್ ಅಲ್ಲಿ ಪ್ರಾಪರ್ ಪೋರ್ಷನ್ ಇರಬೇಕು. ಆ ಪ್ರಾಪರ್ ಪೋರ್ಷನ್ ಅವ್ರಿಗೆ ನಾನು ರೆಡಿ ಮಾಡಿಕೊಟ್ಟೆ, ಆಯ್ತಾ. ಪ್ರತಿ ಒಂದು ಗ್ರಾಮ್ಸ್ ತಿಂದ್ರು ಪಕ್ಕಾ ಲೆಕ್ಕಾಚಾರ ಇರಬೇಕು. ಅದು ಲೆಕ್ಕಾಚಾರ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಿರೋ ಡಯಟ್ ಅದು ಲೆಕ್ಕಕ್ಕೆ ಇಲ್ಲ ಅಂತ ಅರ್ಥ. ಅದು ಅಲ್ಲೊಂದು ಯಾವುದೋ ಜ್ಯೂಸ್ ನೋಡಿದೆ, ಇಲ್ಲೊಂದು ಯಾವುದೋ ಅವ್ರು ಇದನ್ನ ಕೇಳಿದ್ರು ಅದು ತಿಂದೆ ಅಷ್ಟೇ, ಮುಗೀತು, ವೆಯ್ಟ್ ಲಾಸ್ ಆಗೋಯ್ತು. ಮತ್ತೆ 82 kg ಇದ್ದವರು ಮತ್ತೆ 90 kg ಆಗೋ ಆ ಥರದ್ದಲ್ಲ. ಇವಾಗ ಇವ್ರದ್ದು ಏನು ವೆಯ್ಟ್ ಲಾಸ್ ಆಗ್ತಿದೆ ಅದು ನ್ಯಾಚುರಲ್ ಆಗಿ ಆಗ್ತಿದೆ. ನ್ಯಾಚುರಲ್ ಆಗ್ತಿರೋ ವೆಯ್ಟ್ ಲಾಸ್ ಇಫ್ ಇನ್ ಕೇಸ್ ಅವ್ರಿಗೆ ಒಂದು 2 ತಿಂಗಳಲ್ಲಿ ಒಂದು 65 kg 70 kg ಬಂದು ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಆ ವೆಯ್ಟ್ ಅಂತ ಇನ್ಕ್ರೀಸ್ ಆಗಲ್ಲ. ಎಂತ ಕೇಳಿ ಇನ್ಕ್ರೀಸ್ ಆಗಲ್ಲ? ಎಲ್ಲ ಮನೆ ಫುಡ್ಡು, ನಾರ್ಮಲ್ ಫುಡ್ನ ಯೂಸ್ ಮಾಡಿ ಮನೆಯಲ್ಲೇ ತಿನ್ನುವಂಥ ಪದಾರ್ಥಗಳಿಗೆ ಅದಕ್ಕೊಂದು ಪ್ರಾಪರ್ ಮೆಷರ್ಮೆಂಟು, ಅದಕ್ಕೊಂದು ಪ್ರಾಪರ್ ಡಯಟ್ ಹಾಕ್ಕೊಟ್ಟು, ಆಯ್ತಾ, ಅದಕ್ಕೆ ಏನು ತಗೋಬೇಕು, ಬೆಳಗಿನ ಡ್ರಿಂಕ್ಸ್ ಎಲ್ಲ ನಾನು ಅದರಲ್ಲಿ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದೀನಲ್ಲ ಡಯಟು, ಅದನ್ನ ಅವರು ಫಾಲೋ ಮಾಡಿಕೊಂಡ್ರು, ಆಯ್ತಾ. ಮುಂದೇನೂ ಮಾಡ್ತಾರೆ. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. 86 kg ಇಂದ ಇವಾಗ 81 kg ಬಂದಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಬಿಗಿನಿಂಗು, ಆಯ್ತಾ. ಇನ್ನೂ ಇದೆ, ಇನ್ನು 25 ದಿವಸ ಅಲ್ಲ 75 ದಿವಸದವರೆಗೂ ಫಾಲೋ ಮಾಡ್ತಾರವರು. ಆ ಡೆಡಿಕೇಶನ್ ಅವರಲ್ಲಿದೆ. ಏನ್ ಕೇಳಿ ಡೆಡಿಕೇಶನ್ ಅದು, ನಾನು ದೇಹ ಕರಗಿಸ್ಬೇಕು, ನಾನು ಯಾರಿಗೂ ಕಡಿಮೆ ಅಲ್ಲ, ನನ್ನ ದೇಹಕ್ಕೆ ಯಾರು ಶೇಮ್ ಮಾಡಬಾರ್ದು, ನಾನು ಹಾಕೊಳ್ಳೋ ಬಟ್ಟೆ ಕರೆಕ್ಟ್ ಆಗಿರ್ಬೇಕು, ನನಗೆ ಯಾವುದೇ ರೀತಿ ವಯಸ್ಸಾಗಿಲ್ಲ. ಇವ್ರಿಗೂ 40+ ಆಗಿದೆ, ಆಯ್ತಾ. 40+ ಆಗಿದೆ, 2 ಮಕ್ಕಳಿದ್ದಾರೆ. ಹಂಗನ್ಬಿಟ್ಟೇನು ಏನಂತಾರೆ ಕಂಪ್ಲೀಟ್ ಆಗಿ ಜೀವನನೇ ಮುಳುಗೋಯ್ತು ಅಂದ್ಬಿಟ್ಟು ಏನವ್ರು ಕೂತ್ಕೊಂಡಿಲ್ಲ. ಅವ್ರು ಇಲ್ಲ, ನನಗೆ ಇನ್ನೂ ವಯಸ್ಸಿದೆ, ನಾನು ಹೆಲ್ದಿ ಆಗಿರ್ಬೇಕು, ನನ್ನನ್ನ ನಂಬ್ಕೊಂಡು ನನ್ನ ಮಕ್ಳಿರ್ತಾರೆ, ನನ್ನ ಗಂಡ ಇರ್ತಾರೆ, ಅಥವಾ ಈ ಗಂಡಸರಾದ್ರೆ ಇವ್ರು ಇರ್ತಾರೆ, ನನ್ನ ಹೆಂಡತಿ ಇರ್ತಾರೆ. ನಾನು ಎಕ್ಸಾಂಪಲ್ ಹೇಳ್ತಿರೋದು. ಬಟ್ ಇವ್ರದ್ದು ಪ್ರಿಫರೆನ್ಸ್ಗೆ ಅಂತ ಬಂತು ಅಂತ ಹೇಳಿದ್ರೆ, ಈ ಮೇಡಮ್ ಪ್ರಿಫರೆನ್ಸ್ಗೆ ಅಂತ ಬಂತು ಅಂತ ಹೇಳಿದ್ರೆ, ಅವ್ರ ಲೈಫಲ್ಲಿ ಇಲ್ಲ, ನಾನು ಇನ್ನ ಏನಂತಾರೆ ಮೈಂಡ್ ಸೆಟ್ ಹೆಂಗಾಗಿತ್ತು ಅಂತ ಹೇಳಿದ್ರೆ ಬಾಡಿ ಲೆಕ್ಕಕ್ಕೆ ಬರಲ್ಲ. ಬಾಡಿ ಲೆಕ್ಕಕ್ಕೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಮೈಂಡು ಬಾಡಿ ಕನೆಕ್ಟ್ ಮಾಡ್ಬೇಕು ನಾವು. ಅವೆರಡು ಕನೆಕ್ಟ್ ಆಯ್ತು ಅಂತ ಹೇಳಿದ್ರೆ ಎಂತ ವೆಯ್ಟ್ ಲಾಸ್ ಬೇಕಾದ್ರೂ, ಆಯ್ತಾ, ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಆಯ್ತಾ. ಪರ್ಸ್ನಲ್ ಡಯಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಅಲ್ಲಿ ಏನಂತಾರೆ ನಂಬರ್ ಬರ್ತಾ ಇರುತ್ತೆ, ಅಲ್ಲಿ ನಂಬರ್ ಬ್ಲಿಂಕ್ ಆಗ್ತಾ ಇರುತ್ತೆ, ನೀವು ಅದಕ್ಕೆ ನನಗೆ ಮೆಸೇಜ್ ಮಾಡ್ಬೋದು. ನಾನು ಯಾರಕ್ಕೆ ಪರ್ಸ್ನಲ್ ಟ್ರೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಸುಮ್ಮನೆ ನೀವು ಕೇಳಿದ್ದೀರಾ ನಿಮ್ಗೆ ಪರ್ಸ್ನಲ್ ಡಯಟ್ ಕೊಡಬೇಕು ಅಂತ ನಾನು ಮಾಡ್ಕೊಡಲ್ಲ. ಮೇಯ್ನು ನಿಮಗೆ ಅದು ಸೀರಿಯಸ್ನೆಸ್ ಇರಬೇಕು. ಇವಾಗ ಇವ್ರದ್ದು ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, 86 kg ಇಂದ 81 kg ಬರೀ 25 ದಿವಸದಲ್ಲಿ, ಆ ರೀತಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲೂ ಮಾಡ್ಬೋದು. ಮೇಯ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಬರೀ ಡಯಟ್ ಇಸ್ಕೊಂಡ್ರೆ ಸಾಲದು. ಆ ಡಯಟ್ ಇಸ್ಕೋಬೇಕಾದ್ರೆ ಅವ್ರು ಏನು ಹೇಳಿದ್ದಾರೆ, ನಾವು ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಏನೋ ಡಯಟ್ ಇಸ್ಕೊಬಿಟ್ಟೆ ಉದಾಸೀನವಾಗಿ ಫಾಲೋ ಮಾಡ್ತೀನಿ ಅಂತ ಹೇಳಿದ್ರೆ ಆ ಡಯಟ್ ಎಲ್ಲ ನಿಮ್ಗೆ ವರ್ಕ್ ಆಗಲ್ಲ. ನಾನು ಈಗಲೇ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. PCOD ಆಗಿರೋರಾಗಿರ್ಬೋದು, PCOS ಆಗಿರೋರಾಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಫ್ಯಾಟಿ ಲಿವರ್ ಆಗಿರ್ಬೋದು, ಅಥವಾ ಡಯಾಬಿಟೀಸ್ ಆಗಿರೋರಾಗಿರ್ಬೋದು, ಅಥವಾ ಏನಂತಾರೆ BP ಲೋ ಆಗಿರೋರು ಅಥವಾ ಹೈ ಆಗಿರೋರಾಗಿರ್ಬೋದು, ಯಾವುದೇ ಡಿಸೀಸಸ್ ಇರ್ಬೋದು, ಒಬ್ಬ ಮನುಷ್ಯನಿಗೆ ಏನೇ ಇದ್ರೂ ವೆಯ್ಟ್ ಲಾಸ್ ಮಾಡ್ಬೋದು. ಬಟ್ ಅದು ಹೆಲ್ದಿಯಾಗಿ, ಯಾವುದೇ ರೀತಿ ಶೇಕ್ಸ್ ಇರಲ್ಲ, ಯಾವುದೇ ರೀತಿ ಇದಿರಲ್ಲ. ನನ್ನ ಪರ್ಸ್ನಲ್ ಡಯಟಲ್ಲೂ ಅಷ್ಟೇ, ನಿಮಗೆ ಶೇಕು, ಮೆಡಿಸಿನ್ಸು, ಮತ್ತೊಂದು ಮಗದೊಂದು ಫ್ಯಾನ್ಸಿ ಡಯಟು, ಫ್ಯಾನ್ಸಿ ಎಕ್ಸಸೈಸ್ ಏನೂ ಇರಲ್ಲ. ನಿಮ್ಮ ಬಾಡಿಗೆ ಸೂಕ್ತವಾದಂಥ ಸಿಂಪಲ್ ಎಕ್ಸಸೈಸಸ್ಸು, ಅದ್ರ ಜೊತೆಗೆ ಸಿಂಪಲ್ ಡಯಟ್. ಏನು ಹೇಳಿ, ಸಿಂಪಲ್ ಡಯಟ್ ನೋಡೋದಕ್ಕೆ ಸಿಂಪಲ್ ಆಗಿ ಕಾಣುತ್ತೆ, ಬಟ್ ಅದನ್ನು ಫಾಲೋ ಮಾಡಿದ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ನನಗೊಬ್ರು ಮೆಸೇಜ್ ಮಾಡೋರು, ಅವರು ಆ್ಯಕ್ಚುಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರು. ಸರ್ ನಂದು 3 ವರ್ಷ ಆಗಿತ್ತು ಸರ್, ನನ್ನ ವೆಯ್ಟ್ ಲಾಸು 83 kg ನಿಂತ್ಕೊಬಿಟ್ಟಿತ್ತು, ಇದು ಸ್ಟಾರ್ಟ್ ಮಾಡಿ 2 ವಾರದಲ್ಲಿ ನಂದು 2 kg ಕಡಿಮೆ ಆಗಿದೆ ಅಂದ್ಬಿಟ್ಟು ಅವ್ರು ಖುಷಿ ಪಟ್ರು. ಅವರು ಅದಕ್ಕಿಂತ ರಿವಾರ್ಡ್ ಇನ್ನೇನು ಬೇಕು ನಮಗೆ, ಆಯ್ತಾ. ರಿಸಲ್ಟ್ ಬಂತು, ಅಲ್ಲಿ ವ್ಯಾಲ್ಯೂ ಸಿಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಡಯಟ್ 100% ವರ್ಕ್ ಆಗ್ತಿದೆ ಅಂತ. ಇದಕ್ಕಿಂತ ನಿಮ್ಗೆ ಏನಂತಾರೆ ಮತ್ತೊಂದು ಮಗದೊಂದು ಏನು ಹೇಳೋದಕ್ಕಾಗಲ್ಲ ನಾವು. ಅದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗುತ್ತೆ ವರ್ಕ್ ಆಗಲ್ವಾ ಅಂದ್ಬಿಟ್ಟು. ಯಾವುದೇ ಒಂದು ನ್ಯಾಚುರಲ್ ಡಯಟ್ ವರ್ಕ್ ಆಗಬೇಕು ಅಂತ ಹೇಳಿದ್ರು ನಾವು ಅದನ್ನ ಟ್ರೈ ಮಾಡಬೇಕು. ಮೆಡಿಸಿನ್ಸ್ ಸಪ್ಲಿಮೆಂಟ್ಸ್ ಎಲ್ಲ ಹಾಕೋದಲ್ಲ, ನಿಮ್ಮ ಮನೆಯಲ್ಲೇ ಫುಡ್ ಮಾಡ್ಕೊಳ್ಳಿ, ಪ್ರಾಪರ್ ಮೆಷರ್ಮೆಂಟು. ಅದೇ ರೀತಿ ನನ್ನ ಕ್ಲೈಂಟು ಇವರು ಪ್ರಾಪರ್ ಮೆಷರ್ಮೆಂಟು, ಪ್ರಾಪರ್ ಡಯಟು, ಪ್ರಾಪರ್ ಎಕ್ಸಸೈಸು, ಒಂದು ಡಿಸಿಪ್ಲೈನ್ ಇಟ್ಕೊಂಡು ಫಾಲೋ ಮಾಡಿದ್ರು. ಇವತ್ತು ಅವ್ರದ್ದು ವೆಯ್ಟ್ ಲಾಸ್ ಆಗ್ತಾ ಇದೆ, ಅವರು ಖುಷಿಯಾಗಿದ್ದಾರೆ, ಆಯ್ತಾ. ಅದ್ರ ಜೊತೆಗೆ ಏನಂತಾರೆ ಫೇಸ್ ಸ್ಲಿಮ್ ಆಗ್ತಾ ಇದೆ. ಸುಮಾರು ಜನಕ್ಕೆ ಫೇಸ್ ಬ್ಲೋಟಿಂಗ್ ಆಗ್ಬಿಟ್ಟಿರುತ್ತೆ, ಅದು ಸ್ಲಿಮ್ ಆಗ್ತಾ ಇದೆ. ಅದು
ಅವ್ರಿಗೆ ಬೇಕಾಗಿರುವಂಥ ರಿಸಲ್ಟ್ಸು. ನಿಮ್ಮಲ್ಲೂ ಸುಮಾರು ಜನ ಈ ಥರ ನನಗೆ ರಿಸಲ್ಟ್ಸ್ ಬೇಕು, ನಾನು ಸಣ್ಣ ಆಗಬೇಕು ಅಂತ ಬರೀ ವಿಡಿಯೋ ನೋಡೋದಲ್ಲ, ಆಯಿತಾ? ಆ್ಯಕ್ಷನ್ ತಗೊಳ್ಳಿ. ಆ್ಯಕ್ಷನ್ಗಿಂತ ದೊಡ್ಡದಿಲ್ಲ ಏನೂ ಇಲ್ಲ. ಆ್ಯಕ್ಷನ್ ತಗೊಳ್ಳಿ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಳ್ಳಿ. ಮೈಂಡ್ ಸೆಟ್ ಇಟ್ಕೊಂಡು ನನಗೆ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ನಾನೇ ಖುದ್ದಾಗಿ ರಿಪ್ಲೈ ಮಾಡ್ತೀನಿ. ನೀವು ರಿಪ್ಲೈ ಮಾಡಿದಾಗ ಆಯಿತಾ, ಸುಮ್ಮನೆ ಪ್ರೈಸು ಗೀಸು ಅಂದ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಏಂತಕ್ಕೆ ಅಂತ ಹೇಳಿದ್ರೆ ಇದು ಬರೀ ಜಸ್ಟ್ ಒಂದು ನಿಮಗೆ ಬಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡೋವಂಥ ಇನ್ವೆಸ್ಟ್ಮೆಂಟು. ನೀವು ಸುಮ್ಮನೆ ಹಿಂಗೆ ರೀಲ್ಸ್ಗೆ ಏನಂತಾರೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಸೀರೆಗಳು ಸಿಗ್ತಾ ಇರುತ್ತೆ, ಇಲ್ಲ ಮೀಶೋಲ್ಲಿ ಅಲ್ಲಿ ಇಲ್ಲೆಲ್ಲ ಹೋದಾಗ ಸಾವಿರಾರು ಪ್ರಾಡಕ್ಟ್ಗಳು ಸಿಗ್ತವೆ. ಇವು ಸುಮ್ಮನೆ ಮೈಂಡ್ಲೆಸ್ ಆಗಿ ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡ್ಕೊಂಡಾಗ ಅದೆಲ್ಲ ಲೆಕ್ಕ ಹಾಕೊಂಡ್ರೆ 3-4 ಸಾವಿರ ರೂಪಾಯಿ ಹೊಂಟೋಗ್ಬಿಡುತ್ತೆ. ಅದ್ರ ಅರ್ಧ ಚಾರ್ಜು ನಾನು ಏನಂತಾರೆ ಚಾರ್ಜ್ ಮಾಡಲ್ಲ, ಅದ್ರ ಅರ್ಧನೂ ನಾನು ಚಾರ್ಜ್ ಮಾಡಲ್ಲ, ಆಯಿತಾ? ಅಷ್ಟು ನಿಮಗೆ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಜಸ್ಟ್ ಒಂದು ಪ್ರಾಪರ್ ಡಯಟ್ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಅದು ಎಸ್ಪೆಷಲಿ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ. ಸಾವಿರಾರು ರೂಪಾಯಿ ನೀವು ಎಲ್ಲೂ ಹೋಗಿ ಸುರಿಬೇಕಾಗಿಲ್ಲ. ನಿಮಗೆ ಎಷ್ಟು ಬೇಕೋ ನಿಮ್ಮ ಬಡ್ಜೆಟ್ ತಕ್ಕನಾಗೆ ಡಯಟ್ ಪ್ಲ್ಯಾನ್ ಇರ್ತವೆ, ಅದನ್ನು ನೀವು ಚೂಸ್ ಮಾಡಿಕೊಂಡು ನಂತರ ನನ್ನ ಹತ್ರ ನೀವು ಡಯಟ್ ಪ್ಲ್ಯಾನ್ ಇಸ್ಕೋಬೋದು. ಜಾಸ್ತಿ ಯೋಚನೆ ಮಾಡಬೇಡಿ. ಓವರ್ ಥಿಂಕ್ ಮಾಡಿದವರು ಯಾವತ್ತೂ ಏನೋ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ್ಯಕ್ಷನ್ ತೊಗೊಂಡವ್ರು ಮಾತ್ರ ಏನಾದ್ರು ಮಾಡೋದಕ್ಕೆ ಸಾಧ್ಯ. ನೀವು ವೆಯ್ಟ್ ಲಾಸ್ ಮಾಡಿ, ಫ್ಯಾಟ್ ಲಾಸ್ ಮಾಡಿ, ಬೆಲ್ಲಿ ಫ್ಯಾಟ್ ಕರಗಿಸಿ, ಎಸ್ಪೆಷಲಿ PCOS, PCOD, ಥೈರಾಯ್ಡ್ ಇರೋರು ಅವ್ರಿಗೆಲ್ಲ ಪ್ರಾಪರ್ ಡಯಟು, ಪ್ರಾಪರ್ ಎಕ್ಸಸೈಸು ಮ್ಯಾಂಡೇಟ್ರಿ, ಕಂಪಲ್ಸರಿ ಅವ್ರು ಮಾಡಲೇಬೇಕಾಗತ್ತೆ. ಇದೇ ರೀತಿ ನಿಮಗೆ ರಿಯಾಲಿಟಿ ಫಿಟ್ನೆಸ್ ವೀಡಿಯೋಸ್ಗಳು ಮತ್ತು ಫ್ಯಾಟ್ ಲಾಸ್ ವೀಡಿಯೋಸ್ಗಳು, ರಿಯಲ್ ಫ್ಯಾಟ್ ಲಾಸ್ ಸ್ಟೋರಿಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.